ಓಕೆ. ನಿಮ್ಮ ಯಜಮಾನ್ರು ಅವಾಗ ನಿಮ್ಮ ಮಗುಗೋಸ್ಕರ ಅಂತ ಹೇಳಿ ನಿಮ್ಮನ್ನ ಹೆಣ್ಮಗುಗೋಸ್ಕರ ಅಂತ ಬಿಟ್ಟೋಗಿದ್ರು, ಅಂತ ಹೇಳಿ. ಆಮೇಲೆ ಬಂದ್ರು ಮೇಡಮ್. ಓಕೆ. ಈಗೆಲ್ಲ ಏನ್ ತೊಂದ್ರೆ ಇಲ್ಲ, ಆರಾಮಾಗಿದ್ದೀವಿ ಮೇಡಮ್. ಬಟ್ ಈಗ ಅವ್ರು ವಾಪಸ್ ಬಂದಾದ್ಮೇಲೆ ನೀವು ಆಟೋ ಓಡಿಸ್ತಾ ಇದ್ದೀರಾ ಅನ್ನೋದನ್ನ ಮೇಡಮ್ ಕೇಳಿ ತುಂಬಾ ಜನ ಹೇಳಿದ್ರು, ಏನಂದ್ರು ಅಂದ್ರೆ ನಿಮ್ ಹೆಂಡತಿ ತಪ್ಪು ಮಾಡ್ಬೋದು, ಆಟೋ ಓಡಿಸ್ತಾ ಇದಾರೆ, 4 ಜನ ಗಂಡ್ ಮಕ್ಳ ಹತ್ರ ಮಾತಾಡ್ತಾ ಇದಾರೆ ಅಂತ. ಬಟ್ ಅವ್ರು ಭರವಸೆ ಕೊಟ್ಟಿದ್ದು ಅವತ್ತು ಒಂದು ಮಾತು, ನಾನ್ ಕರೆಕ್ಟ್ ಆಗಿದ್ರೆ ಅವಳು ಯಾಕೆ ಈ ತರ ಮಾಡ್ತಾಳೆ, ಏನೇ ಆಗ್ಲಿ ನನ್ನ ಹೆಂಡತಿ ಮೇಲೆ ನಮ್ಗೆ ನಂಬಿಕೆ ಇದೆ, ಬೇರೆ ವಿಷಯ ಬೇಡ, ಹಿಂದೆ ಏನಾಯ್ತು ಬೇಡ, ಮುಂದೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದೀವಿ ಮೇಡಮ್. ಈಗ ಎಷ್ಟು ಅಪ್ರಿಶಿಯೇಟ್ ಚೆನ್ನಾಗಿದೀವಿ ಮೇಡಮ್, ಏನ್ ತೊಂದ್ರೆ ಇಲ್ಲ. ಅವತ್ತು ತೊಂದ್ರೆ ಇಲ್ಲ, ಇವತ್ತು ತೊಂದ್ರೆ ಇಲ್ಲ. ಬಟ್ ಗಂಡ್ ಮಗು ಆಯ್ತು ಅಂತ ಬಿಟ್ಟೋಗಿದ್ರು, ರಿಟರ್ನ್ ಬಂದ್ರು ಮೇಡಮ್, ತೊಂದ್ರೆ ಚೆನ್ನಾಗಿದ್ವಿ. ಓಕೆ. ಹೆಣ್ಮಕ್ಳಿಗೆ ಈಗ ಸಮಾಜದಲ್ಲಿ ಸಾಕಷ್ಟು ಮಾತುಗಳು ಅಫ್ಕೋರ್ಸ್ ಎಲ್ರಿಗೂ ಬಂದೇ ಬರ್ತವೆ. ಆ ರೀತಿಯಾಗಿ ನೀವು ಈಗ ಅದು ಅಲ್ಲದೆ ಫ್ಯಾಮಿಲಿ ಇದ್ರ ಜೊತೆಗೆ ಆಟೋ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಮೇಡಮ್? ನಾನು ಬೆಳಿಗ್ಗೆ 5 ರಿಂದ 6 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಮಾರ್ನಿಂಗು ಬೆಳಿಗ್ಗೆ 5 ರಿಂದ 6 ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿ 12 ಗಂಟೆ, ನಾನು ಈ 2 ವರ್ಷ ಇದಕ್ ಮುಂಚೆ ನಾನು ಫುಲ್ ಟೈಮ್ 12 ಗಂಟೆ 10 ಗಂಟೆವರೆಗೂ ಡ್ಯೂಟಿ ಮಾಡಿದ್ದೀನಿ. 12 ಗಂಟೆ 10 ಗಂಟೆವರೆಗೂ ಡ್ಯೂಟಿ ಮಾಡಿ ನನ್ನ ಜೀವನ ನಾನು ನಡ್ಸ್ಕೊಂಡಿದ್ದೀನಿ ಮೇಡಮ್. ಯಾಕಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ನನಗೆ ಏನಂದ್ರೆ 10 ರಿಂದ 15 ಸಾವಿರ ಸ್ಯಾಲ್ರಿ ಕೊಡ್ತಾರೆ ಮೇಡಮ್. ನಾನು ಕರೆಕ್ಟಾಗಿ ನಿಂತ್ಕೊಂಡು ದುಡಿತಾ ಇದ್ದಿದ್ದು ತಿಂಗಳು 30 ಸಾವಿರ ದುಡಿತೀನಿ ಮೇಡಮ್. 25 ರಿಂದ 30 ಸಾವಿರ ದುಡಿತೀನಿ. ಈಗ ಕೊರೋನಾ ಬಂದಾಗಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮೇಡಮ್, ಬಿಸ್ನೆಸ್ ಡಲ್ ಇದೆ, ಹಾಗಾಗಿ ಕಮ್ಮಿ, ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಆಟೋ ಫೀಲ್ಡ್? 14 ವರ್ಷ ಆಯ್ತು ಮೇಡಮ್. 14 ವರ್ಷದಿಂದ ಓಡಿಸ್ತಾ ಇದ್ದೀರಾ? ಹಾ ಮೇಡಮ್. ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಮೇಡಮ್? ಇವಾಗ ಅಮ್ಮಮ್ಮ ಅಂದ್ರೆ 80 ಜನ ಇರ್ತಾರೆ ಮೇಡಮ್. ಟ್ರೈನಿಂಗ್ ಅಂದ್ರೆ ನಾನು ಕೊಟ್ಟಿದ್ದೀನಿ, ಕೆಲವರು ಬಿಟ್ಟೋಗಿದ್ದಾರೆ. ನನ್ನ ಪರ್ಸನಲ್ ಪ್ರಾಬ್ಲಮ್ ಇಂದ ನಿಲ್ಲಿಸ್ಬಿಟ್ಟಿದ್ದೆ, ಮತ್ತೆ ಕಂಟಿನ್ಯೂ ಮಾಡಿದೀನಿ 2 ವರ್ಷದಲ್ಲಿ. ಈಗ ಮತ್ತೆ ಪ್ರೆಸೆಂಟ್ 50 ಜನ ಮತ್ತೆ ಟ್ರೈನಿಂಗ್ ತಗೊಂತಾ ಇದಾರೆ ಮೇಡಮ್. 30-35 ಜನ ಇದ್ದಾರೆ. ಟ್ರೈನಿಂಗ್ ಕೊಡೋದು ಕಷ್ಟ ಅಂತ ಅನ್ಸಲ್ವಾ? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನು ಗೊತ್ತಿರಲ್ಲ, ಆಟೋ ಬಗ್ಗೆ ಜ್ಞಾನನೇ ಇರಲ್ಲ. ಹೌದು ಮೇಡಮ್. ಅಂತವ್ರಿಗೆ ಕಷ್ಟ ಅನ್ಸಲ್ವಾ? ಅನ್ಸಲ್ಲ ಮೇಡಮ್. ನನಗೆ ಅಂದ್ರೆ ಮೇಡಮ್, ನಾನು ತುಂಬಾ ಕಷ್ಟದಿಂದ ಬಂದಿದ್ದೀನಿ. ನನ್ನ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು. ಅವ್ರಿಗೆ ಏನಾದ್ರು, ನಾನೀಗ ಎದುರುಗಡೆ ನಾನು ಅವತ್ತು ಹೇಳಿದದೆ ಇವತ್ತು ಹೇಳ್ತಾ ಇರೋದು, ಯಾವ್ದಾದ್ರು ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೇಕು. ನಿನಗೆ ನಾನು ಸಹಾಯ ಮಾಡ್ಬೇಕಂದ್ರೆ ಒಂದೊತ್ತು ಊಟ ಕೊಡ್ಬೋದು, ನನ್ನ ಕೆಲಸ ಅನ್ಕೊಂಡು ನಿಂಗೆ ಒಂದೊತ್ತು ಊಟ ಕೊಡ್ಬೋದು. ಅದ್ರ ಬದಲು ನಿನ್ಗೆ ಜೀವನಕ್ಕೆ ದಾರಿ ಕಲ್ಸ್ಕೊಟ್ರೆ ನಿನ್ ಜೀವನ ನಡೆಯುತ್ತೆ, ಜೀವನಕ್ಕೆ ಒಂದು ದಾರಿ ಆಗುತ್ತೆ ಆಟೋ ಕಲ್ಸ್ಕೊಟ್ರೆ. ಹಾಗಾಗಿ ನಾನೇನ್ ಮಾಡಿದೆ, ಫ್ರೀ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದೆ ಮೇಡಮ್. ನಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅವಾಗ ಸ್ಟಾರ್ಟ್ ಮಾಡ್ಬಿಟ್ಟು ನೋಡೋಣ ಅಂತ ಹೇಳಿ 2 ವರ್ಷದಿಂದ ನಾನು ಬೆಳಿಗ್ಗೆ 5 ರಿಂದ 6 ಗಂಟೆ ಡ್ಯೂಟಿ ಬರ್ತೀನಿ, 12 ಗಂಟೆವರೆಗೂ ಗಾಡಿ ಓಡಿಸ್ತೀನಿ ಮೇಡಮ್. ಅದ್ರಲ್ಲಿ ಎಷ್ಟು ದುಡ್ದಿರ್ತೀನೋ ಅದನ್ನ ಗ್ಯಾಸ್ ಹಾಕ್ಸ್ಕೊಂಡು 12 ರಿಂದ 4 ಗಂಟೆವರೆಗೂ ಫ್ರೀ ಟ್ರೈನಿಂಗ್ ಕೊಟ್ಟು 4 ಗಂಟೆಯಿಂದ 10 ಗಂಟೆ ದುಡಿಯೋದು ಮನೆಗೆ ತಗೊಂಡ್ ಹೋಗ್ತೀನಿ ಮೇಡಮ್. ಅಂದ್ರೆ ಎಷ್ಟಾಗ್ಬೋದು ಒಂದಿನಕ್ಕೆ? ಎಷ್ಟು ದುಡ್ಡು? 1000 ಮಾಡ್ತೀನಿ ಮೇಡಮ್. 1000 ಅಂದ್ರೆ ಅದ್ರ ಜೊತೆಗೆ ಫ್ರೀ ವರ್ಕ್ ಮಾಡ್ತೀರಾ, ಮತ್ತೆ ಮನೆಗೂ ಇದ್ ಮಾಡ್ತೀರಾ? 700-800 ಅಂದ್ರೆ ಮನೆಗೆ 800 ರಿಂದ 1000 ತಗೊಂಡ್ ಹೋಗ್ತೀನಿ.